ಏಯ್, ಇಲ್ಲೇನೆ ಮಾಡ್ತಿದ್ಯಾ? ಯಾಕೆ ಮನೆಯಿಂದ ಆಚೆ ಬಂದೆ? ಯಾರನ್ನ ಕೇಳಿ ಹೊರಗಡೆ ಬಂದೆ? ಅದು ಸುಮ್ಮನೆ ಗಾಳಿ ತಗೊಳ್ಳೋಣ ಅಂತ ಇಲ್ಲಿ ಬಂದೆ. ಭಾರ್ಗವಿ ಅವರು ಸರಿಯಾಗಿ ವಾದ ಮಾಡ್ತಿದ್ರು, ಆದ್ರೆ ಅವ್ರ ವಿರುದ್ಧ ಏನೇನೋ ಸುಳ್ಳು ಸಾಕ್ಷಿ ತೋರಿಸಿ ಅವ್ರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಮ್ ಬ್ಯಾಚ್ ಅಲ್ಲಿರೋ ಎಲ್ಲರ ಹತ್ರ ಕೇಳ್ದೆ, ಯಾರು ಆಗಲ್ಲ ಅಂತಿದ್ದಾರೆ. ನೋಡಿ, ನನ್ಗಿರೋ ಲಾಸ್ಟ್ ಹೋಪ್ ನೀವೇ ಕಂಡ್ರು. ದಯವಿಟ್ಟು ಅವ್ರ ಪರ ವಾದ ಮಾಡಿ ಬೇಲ್ ಸಿಗೋ ಹಾಗೆ ಮಾಡ್ತೀರಾ? ನೋಡಿ, ನೀವು ಮನ್ಸು ಮಾಡಿದ್ರೆ ಬೇಲ್ ಸಿಗೋದು ಕಷ್ಟ ಏನಲ್ಲ. ದಯವಿಟ್ಟು ಕಂಡ್ರು, ಈ ಕೆಲಸ ಒಂದ್ ಮಾಡ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಮಗ, ನಾನು ನಿಮ್ ಡ್ಯಾಡ್ ಅಷ್ಟು ದೊಡ್ಡ ಲಾಯರ್ ಏನಲ್ಲ ಕಣೋ. ನಿನ್ಗೂ ಗೊತ್ತು ಅಲ್ವಾ ಮಗ, ನಿಮ್ ಡ್ಯಾಡಿನೇ ಇನ್ಸ್ಪೈರ್ ಆಗಿ ತಗೊಂಡು ನಾನು ಲಾ ಓದಿದ್ದು. ನನ್ಗಷ್ಟೇ ಅಲ್ಲ, ಎಷ್ಟೋ ಜನ ಲಾಯರ್ಸ್ಗಳಿಗೆ ನಿಮ್ಮ ಅಪ್ಪನೇ ಸೂಪರ್ ಸ್ಟಾರು. ಅವ್ರ ಮುಂದೆ ನಿಂತು ಗೆದ್ದೋರ್ ಯಾರು ಇಲ್ಲ. ಅಂತದ್ರಲ್ಲಿ ನಾವ್ಯಾಗೋ ಅವ್ರ ಮುಂದೆ ನಿಲ್ಲೋದಿಕ್ಕಾಗುತ್ತೆ? ಯಾಕಂದ್ರೆ ಈ ಕೇಸಲ್ಲಿ ನನ್ನ ಹೆಂಡತಿ ನ್ಯಾಯದ ಪರವಾಗಿದೆ. ಅವ್ರು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ಕಂಡ್ರು, ಇದೊಂದು ಹೆಲ್ಪ್ ಮಾಡ್ರು. ನೋಡಿ, ಬೇಲ್ ಸಿಕ್ಕಿದ್ರೆ ಸಾಕು, ಆಮೇಲೆ ಭಾರ್ಗವಿ ಅವರೇ ಏನಾದ್ರೂ ಮಾಡ್ತಾರೆ. ನಿನ್ ಸಂಕಟ ನಮ್ಗೆ ಅರ್ಥ ಆಗತ್ತೆ, ಆದ್ರೆ JP ಸರ್ ವಿರುದ್ಧ ಭಾರ್ಗವಿ ನಿಂತಿರೋದಕ್ಕೆ ಅವ್ರ ಸ್ಥಿತಿ ಹೇಗಾಗಿದೆ ಅಂತ ನಿಂಗೆ ಗೊತ್ತಲ್ವಾ? ಅವ್ರ ವಿರುದ್ಧ ನಿಂತು ಗೆಲ್ಲೋ ಅಷ್ಟು ಅನುಭವ ನಮ್ಗಳಿಗಿಲ್ಲ ಮಗ. ಮೊದ್ಲೇ ಐ ಪ್ರೊಫೈಲ್ ಕೇಸು. JP ಸರ್ ವಿರುದ್ಧ ಗೆಲ್ಲೋ ತಾಕತ್ತು ಯಾರಿಗೂ ಇಲ್ಲ ಮಗ. ಇನ್ಯಾರ ತರನಾದ್ರೂ ಕೇಳು ಮಗ. ಸಾರಿ ಕಣು. ನನಗಿರೋ ಲಾಸ್ಟ್ ಹೋಪ್ ನೀವೇ ಕಂಡ್ರು. ನನ್ನ ಫ್ರೆಂಡ್ಸ್ ನನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡ್ ಬಂದೆ. ನೋಡಿ, ದಯವಿಟ್ಟು ಒಂದ್ಸಲ ಕೇಸ್ ಫೈಲ್ ಆದ್ರೂ ನೋಡ್ರು. ಯಪ್ಪ, ಎಷ್ಟು ದಿನ ಆಗೋಯ್ತು ನಿನ್ನ ನೋಡಿ. ಹೇಗಿದೆಯಾ ರಮ್ಯಾ? ಮೆತ್ತಗ್ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಯಾಕೆ? ನಾನೀಗ ರಮ್ಯಾ ಅಲ್ಲ, ಸಂಧ್ಯಾ. ಓ, ಸಂಧ್ಯಾ. ಸರಿ. ಹೇಗಿದೆ ಮನೆಯವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ನನಗೇನೋ ಕಮ್ಮಿ ಆಗಿದೆ. ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೀನಿ. ನನಗಿರೋ ಒಂದೇ ಕೆಲಸ ಅಂದ್ರೆ ಸಂಧ್ಯಾ ಅಂತ ಕರೆದಾಗ ಹಾ ಅಂದ್ರೆ ಅಷ್ಟೇ ಆಯ್ತು. ತೀರಾ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅಮ್ಮ ತಲೆ ನೋಯ್ತಿದೆ, ಸುಸ್ತಾಗ್ತಿದೆ ಅಂತ ನಾಟಕ ಮಾಡಿದ್ರಾಯ್ತು. ಓಕೆ, ಏನೂ ತೊಂದರೆ ಇಲ್ಲ ತಾನೆ? ನಮ್ಮ ಹತ್ರ ಇಂಥ ದೊಡ್ಡ ಮನೆ ಇಲ್ವಲ್ಲ ಅನ್ನೋದೇ ನನ್ನ ತೊಂದರೆ. ನಾವ್ಯಾವಾಗ ಎಷ್ಟು ಶ್ರೀಮಂತರಾಗ್ತೀವೋ, ನಾವ್ಯಾವಾಗಿಂತ ಅರಮನೆ ಕಟ್ಟಿಸ್ತೀವೋ ಅಂತಾನೆ ಕನ್ಸ್ ಕಾಣ್ತಾ ಇದ್ದೀನಿ. ಅರಮನೆ ಕನಸು ಕಂಡ್ಕೊಂಡು ಸೆರೆಮನೆ ಸೇರಿದ್ರೆ ಸಾಕು. ಆ ಮನೆಯವರು ಮೃಷ್ಟಾನ್ನ ಕೊಡ್ತೀನಿ ಅಂತ ಹೇಳಿ ಜೈಲೂಟ ಫಿಕ್ಸ್ ಮಾಡ್ಸಲ್ಲ ತಾನೆ? ಏನ್ ಹೇಳ್ತಿದ್ಯೋ? ಸ್ಟೇಷನ್ನಲ್ಲಿ ಒಂದು ಫೈಲಲ್ಲಿ ನಿನ್ನ ಫೋಟೋ ನೋಡಿದೆ ಕಣೆ. ಹೋ, ಅದ್ ನಾನಲ್ಲ ಮಾರಾಯ, ಆ ಸಂಧ್ಯಾ. ಅಲ್ಲ, ನೀನ್ ಯಾಕೆ ಸ್ಟೇಷನ್ಗೆ ಹೋಗಿದ್ದೆ? ಇವಾಗ ಅದು ಮುಖ್ಯನಾ, ನಿನ್ ವಿಷಯ ಮುಖ್ಯನಾ? ನಿನ್ ಸುತ್ತ ಏನೋ ಕೇಸ್ ನಡೀತಾ ಇದೆ. ನಿಜ ಹೇಳು, ಆ ಉರಿಮುತಿ ಲಾಯರ್ ಇದಾಳಲ್ಲ, ಅವ್ರ ಮನೆ ನಿನಗೆ ಸೇಫ್ ತಾನೆ? ಫುಲ್ ಸೇಫ್ ಕಣೋ. ಅದ್ಯಾರೋ ಸಂಧ್ಯಾ ಅನ್ನೋಳು ಓಡೋಗಿದ್ದಾಳಲ್ವಾ, ಅವಳ ಬದಲು ನನ್ನನ್ನು ತೋರಿಸ್ತಿದಾರ ಅಷ್ಟೇ. ಆಮೇಲೆ ಅವ್ರು ಕೊಡೋ ಕಂತೆ ನೋಟು ನೆನೆಸ್ಕೊಂಡು ನಾವಿಬ್ರು ಎಲ್ಲರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡೋಣ. ಆದ್ರೂ
ಅವ್ರಗಳ ಮಧ್ಯೆ ಹುಷಾರಾಗಿರು ರಮ್ಯಾ. ಏನೂ ತೊಂದರೆ ಇಲ್ಲ ಅಂತಾದ್ರೆ ಅವಳು ಯಾಕೆ ಓಡೋಗ್ತಿದ್ಲು? ಜ್ಯೋತಿ ಬಚ್ಚಿಡ್ಕೊಳ್ಳೋ. ಯಾಕೆ? ನಮ್ಮ ಮೇಡಮ್ ಬರ್ತಾ ಇದಾರೆ, ನಿನ್ನ ನೋಡಿದ್ರೆ ಅಷ್ಟೇ ಕತೆ. ಬಚ್ಚಿಡ್ಕೊ ಎಲ್ಲಾದ್ರೂ. ಸರಿ. ಏಯ್, ಇಲ್ಲೇನೆ ಮಾಡ್ತಿದ್ಯಾ? ಯಾಕೆ ಮನೆಯಿಂದ ಆಚೆ ಬಂದೆ? ಯಾರನ್ನ ಕೇಳಿ ಹೊರಗಡೆ ಬಂದೆ? ಅದು ಸುಮ್ನೆ ಗಾಳಿ ತಗೊಳ್ಳೋಣ ಅಂತ ಇಲ್ಲಿ ಬಂದೆ. ಗಾಳಿ ಇಲ್ಲಿ ಹಿಂಗೆಲ್ಲ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗಡೆ ಬಂದ್ರೆ ಪೇಮೆಂಟ್ ಸಿಗಲ್ಲ, ನೆನ್ಪಿಟ್ಕೊ. ಇದೇನಕ್ಕ ಹೀಗೆ ಹೇಳ್ತಿದ್ದೀರಾ? ಸುಮ್ನೆ 5 ನಿಮಿಷ ಹೊರಗ್ ಬಂದ್ರು ಇಷ್ಟ ಕೋಪ ಮಾಡ್ಕೋತೀರಲ್ಲ. ಮನೇಲಿ ನಿನ್ನ ನೋಡಿದ್ರೆ ಯಾರಿಗೂ ನಂಬಿಕೆ ಇಲ್ಲ. ಯಾರಾದ್ರೂ ಒಬ್ರಿಗೆ ಡೌಟ್ ಬಂದ್ರು ದೊಡ್ಡ ಅನಾಹುತನೇ ಆಗುತ್ತೆ. ನಡಿ, ಮನೆಯೊಳಗೆ ಹೋಗಿ ಮಾತಾಡೋಣ. ಓಹೋ, ಈ ನಾಟಕಕ್ಕೆಲ್ಲ ಸೂತ್ರಧಾರರು ಈ ಮೇಡಮ್ಮ. ಇಲ್ಲ, ಇದರಿಂದ ಯಾರಿಗೇನು ಒಳ್ಳೇದಾಗುತ್ತೋ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ. ಮಗ, ನಾನು ನಿಮ್ ಡ್ಯಾಡ್ ಅಷ್ಟು ದೊಡ್ಡ ಲಾಯರ್ ಏನಲ್ಲ ಕಣೋ. ನನ್ಗಷ್ಟೇ ಅಲ್ಲ, ಎಷ್ಟೋ ಜನ ಲಾಯರ್ಸ್ಗಳಿಗೆ ನಿಮ್ಮ ಅಪ್ಪನೇ ಸೂಪರ್ ಸ್ಟಾರು. ಅವ್ರ ಮುಂದೆ ನಿಂತು ಗೆದ್ದೋರ್ ಯಾರು ಇಲ್ಲ. ಮೊದ್ಲೇ ಐ ಪ್ರೊಫೈಲ್ ಕೇಸು. JP ಸರ್ ವಿರುದ್ಧ ಗೆಲ್ಲೋ ತಾಕತ್ತು ಯಾರಿಗೂ ಇಲ್ಲ ಮಗ. ಎಷ್ಟೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಯಾರು ಹೆಲ್ಪ್ ಮಾಡ್ತಿಲ್ವಲ್ಲ. ಈಗ ಭಾರ್ಗವಿನ ಹೇಗ್ ಕಾಪಾಡ್ಕೊಳ್ಳಿ? ಅವ್ರೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಮನೆಯವ್ರಿಗಿದು ಯಾಕೆ ಅರ್ಥ ಆಗ್ತಿಲ್ಲ? ಭಾರ್ಗವಿ ಅವ್ರು ಹೇಳಿದ ಮಾತೆ ನಿಜಾಗೋಯ್ತಾ? ಡ್ಯಾಡ್ ಪವರ್ಫುಲ್ ಅಂತ ಭಾರ್ಗವಿ ಕಡೆ ನಿಲ್ಲೋಕ್ ಜನ ಹೆದರ್ತಿದಾರ. ಏನ್ ಮಾಡ್ಲಿ ಇವಾಗ? ವಂದನಾ, ನಿನಗೂ ಒಳ್ಳೆ ಟೈಮ್ ಶುರುವಾಗಿದೆ. ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊ. ಅರ್ಜುನ್ ಭಾರ್ಗವಿನ ಮತ್ತು ವಂದನಾ ವಂದನಾ ಅಂತ ಹೇಳಬೇಕು. ನಾನು ಇದೇ ಟೈಮಿಗೆ ಕಾಯ್ತಾ ಇದ್ದೆ. ನನ್ನ ಅರ್ಜುನ್ಗೆ ಎಷ್ಟೇ ಹತ್ರ ಹೋಗೋಕೆ ಹೋದ್ರು ಆ ಭಾರ್ಗವಿ ಅನ್ನೋಳು ಅಟ್ಟ ಬರ್ತಾ ಇದ್ಲು. ಇನ್ನೊಳ್ ಕಾಟ ಇರಲ್ಲ ಬಿಡು. ನನ್ನ ಬರಕ್ ಹೇಳ್ತೀನಿ. ಅರ್ಜುನ್, ಏನಾಯ್ತು? ಯಾಕೆ ಸಿಲ್ ಹೊಡೆದಿರೋ ತರ ಕೂತಿದ್ಯಾ? ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ನಾಳೆನೆ ಕೇಸ್ ಹಿಯರಿಂಗ್ ಇದೆ. ಅವ್ರ ಪರವಾಗಿ ವಾದ ಮಾಡಕ್ಕೆ ತುಂಬಾ ಜನ ಕೇಳಿದೆ. ಏನಾಯ್ತು? ಯಾರಾದ್ರೂ ಕೇಸ್ ತಗೊಳಕ್ ಒಪ್ಕೊಂಡ್ರಾ? ಇಲ್ಲ, ಅದಕ್ಕೆ ಯಾರು ಕೇಸ್ ತಗೊಳಕ್ ತಯಾರೇ ಇಲ್ಲ. ಡ್ಯಾಡ್ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಹೆದರ್ಕೊಳ್ತಾರೆ. ಭಾರ್ಗವಿ ಅವ್ರಿಗೆ ಹೇಗ್ ಬೇಲ್ ಕೊಡ್ಸ್ಲಿ ಅಂತ ಗೊತ್ತಾಗ್ತಾನೆ ಇಲ್ಲ. ಅಷ್ಟೊಂದೆಲ್ಲ ಕಷ್ಟಪಟ್ಟು ನಾನೇ ಎಲ್ಲರ ಹತ್ರನೂ ಹೋಗಿ ಈ ಕೇಸ್ನ ತಗೋಬಾರ್ದು ಅಂತ ಹೇಳಿಲ್ವಾ? ಶಕ್ತಿ ಪ್ರಸಾದ್ ವಿರುದ್ಧ ಹೋಗಿ ಈ ಕೇಸ್ನ ಯಾರಪ್ಪ ತಗೋತಾರೆ? ಇನ್ಮೇಲೆ ನಿನ್ನ ಹೆಂಡತಿಗೆ ಜೈಲೂಟ ಫಿಕ್ಸ್. ಮತ್ತೆ ಈಗೇನ್ ಮಾಡೋದು ಅರ್ಜುನ್? ನನ್ನ ತಂಗಿ ವಾಪಸ್ ಬರೋದಿಲ್ವಾ? ನನಗೂ ಅದೇ ಟೆನ್ಷನ್ ಆಗ್ತಿದೆ. ಅದಕ್ಕೆ
ಅರ್ಜುನ್, ಊಟ ಆಯ್ತಾ? ನನಗೆ ಹಸಿವಿಲ್ಲ. ಅಯ್ಯೋ, ಹಾಗಂದ್ರೆ ಹೇಗೆ? ಇರು, ಬರ್ತೀನಿ. ಅರ್ಜುನ್, ತಗೋ, ಸ್ವಲ್ಪನಾದ್ರೂ ಊಟ ಮಾಡು. ಬೇಡ ಅನ್ನಲ್ಲ, ನೀನ್ ಬೇಕಾದ್ರೆ ಹೋಗಿ ತಿನ್ನು. ಅರ್ಜುನ್, ಅವಳು ಹೇಗೋ ತಿಂತಾಳೆ. ನೀನ್ ಏನು ತಿಂದಿಲ್ಲ ಅಂತ ಅವಳು ಪಾಪ ಏನು ತಿಂದೇ ಇದ್ದಾಳೆ. ಬರೀ ನಿಂದೆ ಚಿಂತೆ ಕಾಣೋ ಇವಳಿಗೆ. ಅಲ್ಲ, ಇವಳು ಯಾಕೆ ನನಗೋಸ್ಕರ ಊಟ ಬಿಡ್ಬೇಕು? ನೋಡು, ಈ ಹುಚ್ಚಾಟ ಎಲ್ಲ ಬಿಟ್ಟು ನಿನ್ ಪಾಡಿಗೆ ನೀನಿರು. ನಿನಗೆ ನನ್ನ ಮೇಲೆ ಕೇರ್ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ನೀನ್ ಈ ತರ ಸಪ್ಪಗಿರೋದು ನೋಡಿ ನಾನ್ ಖುಷಿಯಾಗಿರಕ್ಕಾಗಲ್ಲ. ನಿನಗ್ ನನ್ನ ಇರಿಟೇಟ್ ಮಾಡ್ದಿದ್ರೆ ತಿಂದನ್ನ ಜೀರ್ಣ ಆಗಲ್ವಾ? ಇಷ್ಟಾದ್ರೂ ನಿನ್ಗೆ ಆ ಭಾರ್ಗವಿ ಮೇಲಿರೋ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ? ಅವಳು ತಪ್ಪು ಮಾಡಿದಾಳೆ ಅರ್ಜುನ್, ಬಿಟ್ಬಿಡು ಅವಳನ್ನ. ಇನ್ಫ್ಯಾಕ್ಟ್ ಅವಳು ಯಾವತ್ತೂ ನಿನಗ್ ಒಳ್ಳೆ ಜೋಡಿ ಆಗಿರ್ಲೇ ಇಲ್ಲ. ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಅವಳು ಜೈಲಲ್ಲೇ ಉಳ್ಕೊಂಡ್ಬಿಟ್ರೆ ಆಗ ನೀನೇನ್ ಮಾಡ್ತೀಯಾ?